ಹಲವು ರಿಯಾಲಿಟಿ ಶೋಗಳ ಮೂಲಕ ನಿಮ್ಮೆಲ್ಲರನ್ನ ರಂಜಿಸಿದಂಥ ಮಂಡ್ಯದ ಹೈದ ಗಿಲ್ಲಿ ನಟ ಈಗ ಫೆಬ್ರವರಿ 27ರಂದು ಸೂಪರ್ ಹಿಟ್ ಸಿನಿಮಾ ಮುಖಾಂತರವಾಗಿ ಬೆಳ್ಳಿ ಪರದೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ನಮ್ಮೊಟ್ಟಿಗೆ ಅವರೇ ಇದ್ದಾರೆ, ಮಾತಾಡ್ತಾ ಹೋಗೋಣ. ಹಾಯ್ ಸರ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು? ಚೆನ್ನಾಗಿದ್ದೀರಾ? ಹಾಂ ಮೇಡಮ್, ತುಂಬ ಅಭಿಮಾನಿಗಳ ಪ್ರೀತಿ ಜಾಸ್ತಿ ಆದಾಗಿನಿಂದ ಇನ್ನೂ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಹೌದು ಮೇಡಮ್. 27ನೇ ತಾರೀಕು ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸೂಪರ್ ಹಿಟ್ ಸಿನಿಮಾ. ಸೊ ಹೆಸರಲ್ಲೇ ಸೂಪರ್ ಹಿಟ್ ಇದೆ. ಏನು ಹೇಳ್ತೀರಾ ಸರ್, ಎಷ್ಟು ಖುಷಿ ಆಗ್ತಿದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಶೋ ಇದೆಲ್ಲ ಆಯ್ತು, ಈಗ ಥಿಯೇಟ್ರ್, ಈಗ ಸಿನಿಮಾ ಅದ್ರಲ್ಲಿ ಕಾಣಿಸ್ಕೋದು ಇನ್ನೊಂಥರ ಖುಷಿ ಅಲ್ಲ ಮೇಡಮ್. ಈಗ ಇದೊಂದು ಖುಷಿ ಆದರೆ ಅದು ಇನ್ನೊಂಥರ ಖುಷಿ. ಸೊ ಬಿಗ್ ಬಾಸಿಂದ ಬಂದ ಮೇಲೆ ಗಿಲ್ಲಿಯವರಿಗೆ ತುಂಬ ಸಿನಿಮಾಗಳು ಬರ್ತಾ ಇದ್ದಾವೆ. ಸೊ ಹೋಗೋಕ್ಕಿಂತ ಮುಂಚಿತವಾಗಿ ಇದು ಶೂಟ್ ಆಗಿತ್ತು ಅಂತ ಕೇಳ್ಬಿಟ್ವಿ. ಹೆಂಗಿತ್ತು ಸರ್ ಈ ಶೂಟ್, ಒಂದು ಜರ್ನಿ? ಯಾಕಂತಂದರೆ ಸಿನಿಮಾ ಅಂತಂದರೆ ರಿಯಾಲಿಟಿ ಶೋ ಮೂಲಕ ಬಂದಿರೋರು ನೀವು, ಸಿನಿಮಾ ಅಂತಂದರೆ ಅದೊಂದು ಬೇರೆ ಜಾನರೇ ಇರುತ್ತೆ. ಸೊ ಯಾವ ರೀತಿಯಾಗಿತ್ತು? ಈಗ ಅಂದರೆ ನಮ್ಮ ಇಮ್ಯಾಜಿನೇ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೋ, ಈಗ ಡೈರೆಕ್ಟ್ರು ಫುಲ್ಲು ಸ್ಟ್ರಿಕ್ಟ್ ಮೈಕ್ ತಗೊಂಡು ಅಂತೆಲ್ಲ ಇದು ಮಾಡ್ಕೊಂಡು, ಈಗ ಪ್ರೊಡ್ಯೂಸರ್ಗೆ ಏನೋ ಟೆನ್ಷನ್ ಇರ್ತದೆ, ಶೂಟಿಂಗ್ ಆ ಸೆಟಪ್ಪು ಒಂದು ತಲೆಗೆ ಬರ್ತದಲ್ಲ, ಹಂಗಿರಲ್ಲ ಇದು. ರೆಗ್ಯುಲರಾಗಿ ಎಲ್ಲ ಫ್ರೆಂಡ್ಲಿ ಆಗಿದ್ದರು. ಡೈರೆಕ್ಟ್ರು ಕಾಮ್ ಆ್ಯಂಡ್ ಕಂಪೋಸ್ಡ್, ಅಂದರೆ ತುಂಬ ಕಾಮಾಗಿ ಹ್ಯಾಂಡ್ಲ್ ಮಾಡೋರು ಎಲ್ಲನೂ. ಪ್ರೊಡ್ಯೂಸರು ತುಂಬ ಹೊಸಬ್ರಾದರೂ ತುಂಬ ಪ್ಯಾಷನ್ ಇರೋ ಪ್ರೊಡ್ಯೂಸರ್ ಸಿನಿಮಾ ಬಗ್ಗೆ. ಆಮೇಲೆ ಅಷ್ಟು ಸಿಂಪಲ್ಲು, ಸಿನಿಮಾಗೆ ಏನು ಬೇಕೋ ಅದನ್ನ ಕೊಡುವಂಥದ್ದು, ಅದೆಲ್ಲ ಸಖತ್ ಖುಷಿ ಆಯ್ತದೆ. ಗಿಲ್ಲಿ ನಟ ಅವರು ಈ ಪೋಸ್ಟರಲ್ಲಿ ಕಂಡು ಬಂದಿರೋದ್ರಿಂದ ಎಲ್ರಿಗೂ ಒಂದು ಕ್ವೆಶನ್ ಇದೆ, ನಾಯಕ ನಟನ ಅಥವಾ ಇದರಲ್ಲಿ ಯಾವ ಪಾತ್ರ ಗಿಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಅಂತ? ನಾಯಕ ನಟ ಅಂತ ಏನಿಲ್ಲ ಮೇಡಮ್. ಈಗ ಎಲ್ಲ ನಾನು ಅದೇ ಮುಂಚೆನೇ ಹೇಳ್ದಂಗೆ ಈ ಸಿನಿಮಾದಲ್ಲಿ ಬರೋ ಪಾತ್ರಗಳೆಲ್ಲ ಒಂಥರ ಮೇಯ್ನ್, ಅಂದರೆ ಟ್ರಾವೆಲ್ ಸಬ್ಜೆಕ್ಟು ಮೇಡಮ್ ಇದು. ಹಂಗಾಗಿ ಎಲ್ಲ ಒಂದೊಂದು ಥರ ಕನೆಕ್ಟ್ ಆಗೋ ಪಾತ್ರಗಳೇ ಎಲ್ಲದು. ಅದರಲ್ಲಿ ನಂದೊಂದು ಪಾತ್ರ. ಸೊ ಗಿಲ್ಲಿ ನಟ ಅವ್ರು ಇರೋದ್ ಕಡೆಗೆ ನಗುವಿಗೆ ಪಾರವೇ ಇಲ್ಲ ಅನ್ನುವಂಥದ್ದು. ಈ ಸಿನಿಮಾದಲ್ಲಿ ವೀಕ್ಷಕರಿಗೆ ಜೊತೆಗೆ ನೋಡುಗರಿಗೆ ನಗುವಿನ ಔತಣವನ್ನು ಹೇಗೆ ಬಡಿಸ್ತಾ ಇದ್ದೀರಾ? ಅದೇ ಹೇಳಿದ್ನಲ್ಲ ಮೇಡಮ್, ಈಗ ಸಿನಿಮಾ ಜಾನರೇ ಬಂದು ಕಾಮಿಡಿ ಇರುವಂಥ ಕಾಮಿಡಿ ಜಾಸ್ತಿ ಇರುವಂಥ ಸಿನಿಮಾ. ಹಂಗಾಗಿ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡಲ್ವ ಮೇಡಮ್ ಬರೋದು. ಸರ್, ಸಿನಿಮಾ ಅಂದ ತಕ್ಷಣ ಎಲ್ರಿಗೂ ಅನ್ಸೋದು ಈ ರಿಯಾಲಿಟಿ ಶೋಗೂ ಇದಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳಿ. ಸೊ ಈ ರಿಯಾಲಿಟಿ ಶೋ ಇಂದ ಬಂದ ಮೇಲೆ ಸಿನಿಮಾ ಮಾಡ್ತಾ ಇದ್ದೀರಾ, ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಾಯಿತು? ಅದ್ರ ಜೊತೆಗೆ ಡೈರೆಕ್ಟರ್ ಜೊತೆ ಭಯ ಅನ್ನೋದು ಇದ್ದೇ ಇರುತ್ತೆ. ಈ ಸೆಲೆಕ್ಟ್ ಆದಮೇಲೆ ನಿಮಗೆ ಯಾವ ರೀತಿ ಭಯ ಏನಾದರೂ ಇತ್ತಾ? ಹೆಂಗೆ? ಭಯ ಏನು ಇರಲಿಲ್ಲ ಮೇಡಮ್. ಈಗ ಡಿ.ಕೆ.ಡಿ ಮುಗಿದಿತ್ತು. ಡಿ.ಕೆ.ಡಿ ಮುಗಿದ್ಮೇಲೆ ನೆಕ್ಸ್ಟು ಅದೇ ನಾನು ಇವೆಂಟ್ಗಳು, ಪ್ರೋಗ್ರಾಮ್ಗಳು ಅವು ಮಾಡ್ಕೊಂಡಿದ್ದೆ. ಹಿಂಗೆ ಸಿನಿಮಾ ಡೈರೆಕ್ಟ್ರು ಸರು ಹಿಂಗೆ ಫೋನ್ ಮಾಡಿಬಿಟ್ಟು ಕ್ಯಾರೆಕ್ಟರ್ ಐತೆ ಸಿನಿಮಾ ಅಂತ ಹೇಳಿದ್ರು, ಕತೆ ಹೇಳಿದ್ರು. ಸರಿ ಮಾಡ್ಬೋದು ಅನ್ನಿಸ್ತು, ಒಪ್ಕೊಂಡೆ ಅಷ್ಟೇ. ಅದರಲ್ಲಿ ಭಯ ಏನಾಯ್ತು ಮೇಡಮ್, ಈಗ ನಾನು ಭಯ ಅಂದರೆ ನನಗೆ ಪ್ಲಸ್ ಏನು ಗೊತ್ತಾ ಮೇಡಮ್, ಯಾಕೆ ಭಯ ಆಗಿಲ್ಲ ಅನ್ನೋದಕ್ಕೆ, ಈಗ ನಾನು ಒಂದು 6-7 ವರ್ಷದಿಂದ ಸಿನಿಮಾದಲ್ಲಿ ಇರೋದ್ರಿಂದ, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರೋದ್ರಿಂದ ಗೊತ್ತು. ಶೂಟಿಂಗ್ ಸೆಟ್ಟು, ಶೂಟಿಂಗು ಅದೆಲ್ಲ ನೋಡಿದ್ದವನೇ ಅಲ್ವಾ, ರೆಗ್ಯುಲರಾಗಿ ನೋಡ್ತಾನೆ ಇದ್ದವನಲ್ವಾ, ಭಯ ಏನು ಕಾಬೇಕು. ಈಗ ಈ ಪೋಸ್ಟರಲ್ಲಿ ಇಬ್ಬರು ಹೀರೋಗಳ ಮಧ್ಯದಲ್ಲಿ ಒಂದು ಹೀರೋಯಿನ್ ಕಂಡು ಬರ್ತಾ ಇದ್ದಾಳೆ. ಏನು ಸರ್ ಇದು, ಟ್ರಯಾಂಗಲ್ ಸ್ಟೋರಿ ಏನಾದರೂ ಇದೆಯಾ? ಟ್ರಯಾಂಗಲ್ ಸ್ಟೋರಿ ಏನೆಲ್ಲ, ಸಿನಿಮಾ ನೋಡ್ರಿ ನಿಮಗೆ ಗೊತ್ತಾಯ್ತು. ನೀವು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಡೆವಿಲ್ ಸಿನಿಮಾ ರಿಲೀಸ್ ಆಯಿತು. ನೀವು ಹೊರಗಡೆ ಬಂದಾದಮೇಲೆ ಡೆವಿಲ್ ಸಿನಿಮಾದ ರಿವ್ಯೂ ನೋಡಿರ್ತೀರ. ಸೊ ಪ್ರೇಕ್ಷಕರು ನಿಮ್ಗೇನಾದರೂ ಹೇಳಿದ್ರೆ? ಇಲ್ಲ ಮೇಡಮ್, ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಮೇಡಮ್, ಅಷ್ಟು ಪ್ರೀತಿ ಸಿಗ್ತದೆ ಡೆವಿಲ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿರೋದ್ರಿಂದ. ನನಗೆ ಅಷ್ಟು, ಈಗ ಬಿಗ್ ಬಾಸು ಒಂದು ಲೆಕ್ಕದಲ್ಲಿ ಡೆವಿಲ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿರೋದು ದೊಡ್ಡ ಪ್ಲಸ್ ಆಗೋಯ್ತು ಮೇಡಮ್. ಈಗ ಬಿಗ್ ಬಾಸ್ಗೆ ಹೋಗೋದಕ್ಕೆ, ಡೆವಿಲ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋದನ್ನ ಇಲ್ಲಿ ಥಿಯೇಟ್ರಲ್ಲಿ ಜನ ನೋಡಿ, ನಮ್ಮ ಡಿ ಬಾಸ್ ಫ್ಯಾನ್ಸ್ ನೋಡಿ ಅವರು ಇಷ್ಟಪಡೋದು, ಇದು ಎಲ್ಲ ಕನೆಕ್ಟಾಗಿ ಎಲ್ಲ ಒಂಥರ. ಈಗ ಆದರೆ ಡೆವಿಲ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋದು ದೊಡ್ಡ ಪ್ಲಸ್ ಆಯಿತು ಮೇಡಮ್. ನಾನು ಬಿಗ್ ಬಾಸ್ ಗೆಲ್ಲೋದಕ್ಕೂ ಒಂದು ದೊಡ್ಡ ರೀಸನ್ ಅಂತ ಹೇಳ್ಬೋದು. ಸೊ ಈಗ ಈ ಸಿನಿಮಾ ಹೊರಗೆ ಬರ್ತಾ ಇದೆ, ನೀವು ಡಿ ಬಾಸ್ ಫ್ಯಾನ್ ಆಗಿರೋದ್ರಿಂದಾಗಿ ನೀವೇನಾದರೂ ಮೀಟ್ ಮಾಡೋದಕ್ಕೆ ಏನಾದರೂ ಪ್ರಯತ್ನ ಪಟ್ಟರೆ, ಅಥವಾ ನಿಮ್ಮ ಸಿನಿಮಾದ ಬಗ್ಗೆ ಹೇಳೋದಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ರೆ? ಅದೇ ಮೇಡಮ್, ಪ್ರಯತ್ನ ಪಟ್ಟೆ. ಬಟ್ ಆಮೇಲೆ ನಾನು ಮುಂಚೆನೇ ಯಾವಾಗ, ಈಗ ನಮ್ಮ ದರ್ಶನನ ನಾನು ಅಲ್ಲಿ ನೋಡೋಕೆ ಇಷ್ಟಪಡೋಲ್ಲ, ಇಲ್ಲಿ ಮನೇಲಿ ನೋಡೋಕೆ ಇಷ್ಟಪಡ್ತೀನಿ. ಮನೆಗೆ ಹೋಗ್ಬೇಕು, ಅವ್ರು ಮಾತಾಡಿಸ್ಬೇಕು, ಅವ್ರ ಆಶೀರ್ವಾದ ತಗೋಬೇಕು ಅಂತ ಇಷ್ಟಪಡೋನು ಮೇಡಮ್. ಗಿಲ್ಲಿಯವರು ಡೈರೆಕ್ಷನ್ ಮಾಡಬೇಕಂತ ಪ್ಲಾನಿಂಗ್ ಇತ್ತು. ಎಲ್ಲಿಗೆ ಬಂದಿದೆ ನಿಮ್ಮ ಡೈರೆಕ್ಷನು? ಈಗ ಏನಾದರೂ ಕೈಯಲ್ಲಿ ಇದೆಯಾ ಮೂವಿ? ಇಲ್ಲ ಮೇಡಮ್, ಮೂವಿ ಅಂತಕ್ಕಿಂತ ಅದೇ ನಾನು ಮುಂಚೆನೇ ಹೇಳಿದೆ ಮೇಡಮ್, ಇವಾಗಲೂ ಇನ್ನೊಬ್ರಿಗೆ ಡೈರೆಕ್ಷನ್ನು ಅದು ಸುಲಭವಾದ ಕೆಲಸನಲ್ವ, ಸುಲಭವಾದ ಮಾತು ಅಲ್ಲ ಮೇಡಮ್, ಹೇಳ್ಬೋದು ಅಷ್ಟೇ. ಅದಕ್ಕೆ ಆ ಟೈಮು, ಅದಕ್ಕೆ ಆ ಸೆಟಪ್ಪು ಎಲ್ಲ ರೆಡಿ ಆಗಬೇಕು ಮೇಡಮ್. ಅದು ಸುಮ್ಮನೆ ಮಾಡಬೇಕು ಅಂದ ತಕ್ಷಣ ಮಾಡೋಕ್ಕಾಗಲ್ಲ, ಅದು ಹಂಗಲ್ಲ. ಅದು
ಎಲ್ಲದಕ್ಕೂ ಫಸ್ಟು ಒಂದು ಪ್ರಿಪ್ರೇಷನ್ ಅಂತ ಇರಬೇಕು, ಡೈರೆಕ್ಷನ್ಗೆ ಎಕ್ಸ್ಪೆಷಲಿ ದೊಡ್ಡದು ಪ್ರಿಪ್ರೇಷನ್ ಇರಬೇಕು, ಅದಕ್ಕೆ ರೆಡಿ ಮಾಡಿ. ಸರ್, ಈಗ ಹಾಸ್ಯ ನಟನಿಂದ ಈ ಡೈರೆಕ್ಷನ್ನು, ಸೊ ಇದ್ರ ಮಧ್ಯದಲ್ಲಿ ಇದೆಯಲ್ಲ ಪ್ರಿಪ್ರೇಷನ್, ಈಗ ನೀವೇ ಹೇಳಿದ್ರಿ, ಸೊ ಅದ್ರ ಪ್ರಿಪ್ರೇಷನ್ ಹೆಂಗೆ ನಡೀತಾ ಇದೆ ಸದ್ಯಕ್ಕೆ? ಯಾವುದು ಮೇಡಮ್ ಆರ್ಟ್ಸ್? ಈಗ ನೀವು ಹಾಸ್ಯ ನಟ, ಸೊ ಡೈರೆಕ್ಟರ್ ಆಗಬೇಕನ್ನುವಂಥ ಕನಸಿದೆ. ಈಗ ಅದ್ರ ಮಧ್ಯದಲ್ಲಿ ಅಫ್ಕೋರ್ಸ್ ಪ್ರಿಪ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ತಾವು ತಯಾರಿ ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೆಂಗಿದೆ ಸರ್ ತಯಾರಿ? ಚೆನ್ನಾಗಿ ನಡೀತಾ ಇದೆ ಮೇಡಮ್. ಅದೇ ತುಂಬ ವೇಗದಲ್ಲಿ ನಡೀತಾ ಅಂದರು, ನಿಧಾನಕರು ನಡೀತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ನೀವು ರಘು ಸರು ತುಂಬ ಅಚ್ಚುಮೆಚ್ಚು, ಹೊರಗಡೆ ಬಂದ ಮೇಲೂ ಅಷ್ಟೇ ಚೆನ್ನಾಗಿ ಇದ್ರು, ಒಂದೆರಡು ಕಡೆ ಕಾಣಿಸ್ಕೊಂಡಿದ್ರಿ. ಸೊ ಈ ಸದ್ಯಕ್ಕೆ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇರೋದು ಗಿಲ್ಲಿಯವ್ರಿಗೂ ರಘು ಅವ್ರಿಗೂ ಮಧ್ಯದಲ್ಲಿ ಏನೋ ಜಗಳ ಆಗಿದೆ, ಸೊ ದಟ್ ಅವರಿಬ್ಬರು ಮಾತಾಡ್ತಿಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇದ್ದಾವೆ. ಇದಕ್ಕೆ ಕ್ಲಾರಿಫಿಕೇಶನ್ ನಿಮ್ಮ ಅಭಿಮಾನಿಗಳಿಗೆ? ಇಲ್ಲ ಮೇಡಮ್, ಆ ಥರ ಜಗಳ ಗಿಗಳ ಅಂತ ಏನಿಲ್ಲ. ಪಾಪ ರಘುವಣ್ಣವರು ಯಾಕೆ ಜಗಳ ಆಡ್ತಾರೆ ನನ್ನ ಜೊತೆ? ನಾನು ಯಾಕೆ ರಘುವಣ್ಣವ್ರ ಜೊತೆ ಜಗಳ ಆಡಲಿ? ಬಿಗ್ ಬಾಸ್ ಮನೇಲೇ ಜಗಳ ಆಡಿಲ್ಲ, ಗೇಮ್ ಶೋಲೇ ಜಗಳ ಆಡಿಲ್ಲ, ಇನ್ನು ಹೊರಗಡೆ ಬಂದು ಯಾಕೆ ಜಗಳ ಆಡೋದು ಮೇಡಮ್? ಈಗ ಮೊನ್ನೆ ಹೋದ ವಾರನೂ ಏನೋ ಒಂದು ಸ್ವಲ್ಪ ದಿನದಿಂದ ಫೋನ್ ಮಾಡಿದ್ರು ಅವರು, ಒಂದು 2 ಸಲ ಫೋನ್ ಮಾಡಿದರು ಪಾಪ. ಬಚ್ಚೆ ಯಾವಾಗ ಬಚ್ಚೆ ಮನೆಗೆ ಒಳ್ಳೆ ಮಟನ್ ಮಾಡ್ತೀನಿ ಬಾರೋ ಅಂತೆಲ್ಲ ಮಾತಾಡೋದು. ಜಗಳ ಅಂತ ಏನಿಲ್ಲ ಮೇಡಮ್, ಚೆನ್ನಾಗಿದ್ದೀವಿ. ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಒಂದಷ್ಟು ಜನ ರಾಜಕೀಯದವ್ರನ್ನ ಮೀಟ್ ಮಾಡಿದ್ರಿ, ಇವ್ರನ್ನ ಮುಖ್ಯಮಂತ್ರಿಗಳನ್ನಾಗಿರ್ಬೋದು, ಉಪಮುಖ್ಯಮಂತ್ರಿಗಳನ್ನ ತಾವು ಭೇಟಿ ಮಾಡಿರೋದ್ರಿಂದಾಗಿ ಕೇಳಿ ಬರ್ತಾ ಇರುವಂತಹದ್ದು ಗಿಲ್ಲಿಯವರು ಮುಂದಿನ ದಿನಮಾನಗಳಲ್ಲಿ ರಾಜಕೀಯಕ್ಕೆ ಕಾಲಿಡುವಂಥ ಸಾಧ್ಯತೆ ಇದೆಯಾ? ಸೊ ಏನಾದರೂ ಬರೋ ಪ್ಲಾನಿಂಗ್ ಇದೆಯಾ? ಇಲ್ಲ, ಅದೇ ನಾನು ಹೇಳೋದು ಅದೇ ಮೇಡಮ್. ಈಗ ರಾಜಕೀಯಕ್ಕೆಲ್ಲ ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಮೇಡಮ್. ಅದು ರಾಜಕೀಯ ಅದೇ ಬೇರೆ ಫೀಲ್ಡಲ್ವ ಮೇಡಮ್. ಈಗ ಅದ್ರ ಬಗ್ಗೆ ತಿಳ್ಕೊಂಡೇ ಹೋಗ್ಬೇಕಲ್ವ ಅಲ್ಲಿಗೆ, ಸುಮ್ಮನೆ ಹೋಗೋಕ್ಕಾಗೋದ್ವಲ್ಲ. ಸದ್ಯಕ್ಕೆ ಆ ಥರ ಏನಿಲ್ಲ ಮೇಡಮ್. ಸೊ ಈಗ ಗಿಲ್ಲಿಯವರಿಗೆ ಕಾವ್ಯ ಅವರು ಮನೆಗೆ ಊಟ ಕರಿತೀನಿ ಅಂತ ಹೇಳಿದ್ರು, ನೀವೇನಾದ್ರೂ ಊಟಕ್ಕೆ ಹೋಗಿ ಬಂದ್ರ ಅಥವಾ ನಿಮ್ಮನ್ನ ನೀವು ಏನಾದರೂ ಕರೆದಿದ್ರೆ ಹೇಗೆ? ಇಲ್ಲ, ಕರೆದಿದ್ರು ಮೇಡಮ್, ಅವರು ಊಟಕ್ಕೆ ಕರೆದಿದ್ರು. ನಮ್ಮ ದೊಡ್ಡ ಮನೆ ಬಂತ ಕಲರ್ಸಲ್ಲಿ ಮಾಡಿದ್ವಲ್ಲ ಮೇಡಮ್, ಆ ಶೂಟ್ ಇದ್ದಾಗ ಅಲ್ಲೇ ಆ ಮನೆ ಅಕ್ಕಪಕ್ಕನೇ ಇರೋದು. ಅವಾಗ ಕರೆದಿದ್ರು, ನನಗೆ ಏನೋ ಬೇರೆ ಕೆಲಸ ಇತ್ತು, ಬಂದ್ಬಿಟ್ಟೆ. ನಾನು ಹೋಯ್ತೀನಿ ಮೇಡಮ್, ಹೋಗ್ಬೇಕು. ಸರ್, ಈಗ ನಿಮ್ಮ ಅಭಿಮಾನಿಗಳಿಗೆ ಒಂದು ಬೇಜಾರಾಗಿರುವಂಥ ವಿಚಾರ ಅಂದರೆ ಡಾಗ್ ಸತೀಶ್ ಅವರು ಹೊರಗಡೆ ಬಂದಮೇಲೆ ತುಂಬ ನಿಮ್ಮ ಬಗ್ಗೆ ಹೇಳಿದ್ದಾರೆ. ಐ ಥಿಂಕ್ ನೀವು ಈಗ ಫ್ರೀ ಆಗಿರೋದ್ರಿಂದ ಎಲ್ಲ ವಿಡಿಯೋಸು ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಅವ್ರು ಹೇಳಿರೋ ಹೇಳಿಕೆಗಳಿಗೆ ತಾವೇನು ಹೇಳ್ತೀರಾ? ಏನಿಲ್ಲ, ಒಳ್ಳೇದಾಗಲಿ, ಅವ್ರಿಗೆ ಚೆನ್ನಾಗಿರಲಿ. ಅವರು ಸಿಕ್ಕಿದಾಗ ಮಾತಾಡ್ಸಿದ್ರಾ ಹೇಗೆ? ಇಲ್ಲ ಮೇಡಮ್, ಎಲ್ಲೂ ಸಿಕ್ಕಿಲ್ಲ. ಸಿಕ್ಕಿದ್ರೆ ನೀವು ಮಾತಾಡ್ಸ್ತೀರಾ ಅಲ್ವಾ? ಮಾತಾಡ್ತೀನಿ ಮೇಡಮ್. ಅದಕ್ಕೆ ಹೇಳಿದ್ದಾರೆ, ನನಗೆ ಸಿಕ್ಕರು ಮಾತಾಡ್ಸಲ್ಲ, ಜೊತೆಗೆ ನಿಮ್ಗೆ ಯಾವ ಇವೆಂಟ್ಗೂ ನಾನು ಇನ್ವೈಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅದೇ ಮೇಡಮ್, ಈಗ ನೀವು ಮಾತಾಡ್ಸಿದ್ರೆ ನಾನು ಮಾತಾಡ್ತೀನಿ, ಇಲ್ಲ ನಾನು ಮಾತಾಡ್ಸು ನೀವು ಮಾತಾಡಿಲ್ಲ ಅಂದ್ರೆ ಮಾತಾಡೋಕ್ಕಾಗೋಲ್ವಲ್ಲ ಮೇಡಮ್. ಹಂಗೆ ಹೆಂಗಿರ್ತದೆ ಹಂಗೆ ಸಿಚುವೇಶನು. ಸರ್, ಈಗ ಸಿನಿಮಾದಲ್ಲಿ ಒಂದು ಪಾತ್ರನ ನೀವು ಮಾಡ್ತಾ ಇದ್ದೀರಾ. ಸೊ ತುಂಬ ಫನ್ನಿಯಾಗಿರುವಂತಹ ಪಾತ್ರದಲ್ಲಿ ತುಂಬ ಫನ್ನಿಯಾಗಿ ಏನಾದರೂ ಇದೆಯಾ, ಅಥವಾ ಒಂದು ಡೈಲಾಗ್ ಏನಾದರೂ ಇದ್ದರೆ ನಮ್ಮ ವೀಕ್ಷಕರಿಗೆ? ಈಗ ಸೂಪರ್ ಹಿಟ್ ಸಿನಿಮಾದಲ್ಲಿ ತುಂಬ ನೀವು ಯೂಶಲಿ ಗಿಲ್ಲಿ ಅಂದರೆ ಹಾಸ್ಯ ಅಂತ ಎಲ್ಲರಿಗೂ ನೆನಪಾಗುತ್ತೆ. ಸೊ ಒಂದು ಯಾವುದಾದ್ರು ಡೈಲಾಗ್? ಅಂಡರ್ ವರ್ಲ್ಡ್ಗೆ ಥಂಡರ್ ಥರ ಎಂಟ್ರಿ ಕೊಟ್ಟು ವಂಡರ್ ಕ್ರಿಯೇಟ್ ಮಾಡೋಕೆ ಬಂದಿರೋ ಬಾಯ್ ಮುನ್ನಾ ಬಾಯ್. ಕೇಳಿದ್ರಲ್ಲ? ಸೊ ಅನ್ನುವಂಥದ್ದು ಪ್ರತಿ ಹೆಜ್ಜೆಯಲ್ಲೂ ಅನುಭವ ಆಗೇ ಆಗುತ್ತೆ. ಈ ಸಿನಿಮಾದಲ್ಲಿ ನಿಮಗೆ ಒಂದು ಬೆಸ್ಟ್ ಅನುಭವ ಯಾವುದು? ಅದೇ ಈ ಸಿನಿಮಾದಲ್ಲಿ ಬೆಸ್ಟ್ ಅನುಭವ ಏನಪ್ಪ ಅಂದರೆ ತಾಳ್ಮೆ. ಡೈರೆಕ್ಟ್ರು ಪ್ರೊಡ್ಯೂಸರ್ ಎಲ್ಲ ನೋಡ್ಬಿಟ್ಟು ತಾಳ್ಮೆ ಕಲ್ತ್ಕೊಂಡೆ, ತಾಳ್ಮೆ ಹೇಗಿರಬೇಕು ಯಾವತ್ತು ಅಂತ. ಓಕೆ, ಒಟ್ಟಾರೆಯಾಗಿ ವೀಕ್ಷಕರಿಗೆ, ಜೊತೆಗೆ ಈಗ ನಿಮ್ಮ ಟೀಮ್ ಬಗ್ಗೆ ಅಥವಾ ಡೈರೆಕ್ಟರ್ ಬಗ್ಗೆ, ಸಿನಿಮಾದಲ್ಲಿ ಕೋ ಆರ್ಟಿಸ್ಟ್ಗಳ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಇಲ್ಲ ಮೇಡಮ್, ಒಳ್ಳೆ ಸೂಪರ್ ಟೀಮು, ಒಳ್ಳೆ ಟೀಮು, ಅದು ಅಷ್ಟು ಮಾತ್ರ ಹೇಳ್ಬೋದು ಮೇಡಮ್. ಅಂದರೆ ಎಲ್ಲ ವಿಷಯದಲ್ಲೂ ಸೂಪರು. ಸೊ 27ನೇ ತಾರೀಕು ನಿಮ್ಮ ವೀಕ್ಷಕರಿಗೆ ನಿಮ್ಮ ಸಿನಿಮಾ ಬಗ್ಗೆ ಹೇಳೋದಾದರೆ ಯಾಕೆ ಬಂದು ಅವ್ರು ನೋಡಬೇಕು? 27ನೇ ತಾರೀಕು ಸೂಪರ್ ಹಿಟ್ ಅನ್ನೋ ನಮ್ಮದು ಸಿನಿಮಾ ಬರ್ತಾಯಿದೆ. ಯಾಕೆ ಬಂದು ನೋಡ್ಬೇಕಂದ್ರೆ ಅದೇ ಎಂಟರ್ಟೈನ್ಮೆಂಟು ಮೇಡಮ್. ಎಂಟರ್ಟೈನ್ಮೆಂಟಿಗೆ ಮೋಸ ಇಲ್ಲ, ಅದಕ್ಕೆ ಬಂದು ನೋಡಬೇಕು. ಎಲ್ಲ ನಿಮಗೆ ನೀವು ನೋಡಿ ಆ ಸಿನಿಮಾ ನಿಮ್ಗೆ ಇಷ್ಟ ಆದರೆ ನೀವು 4 ಜನಕ್ಕೆ ಹೇಳಿ ಥಿಯೇಟ್ರಿಗೆ ಕರ್ಕೊಬರ್ತೀರ ಅನ್ನೋ ನಂಬಿಕೆ. ಇನ್ನೊಂದನ್ನು ಕೇಳೋದು ಮರೆತೆ, ಈ ಸೋಷಿಯಲ್ ಮೀಡಿಯಾದ ಮುಖಾಂತರವಾಗಿ ತುಂಬ ಪ್ರತಿಭೆಗಳು ಬರ್ತಾ ಇದ್ದಾರೆ, ಅಂಥವ್ರಿಗೆ ಒಂದು ವೇದಿಕೆ ಈ ಸಿನಿಮಾ. ಸೊ ಒಂದಷ್ಟು ಜನರು ಹೇಳ್ತಿದ್ದಾರೆ ನಮಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಹೇಳಿ, ಜೊತೆಗೆ ಸೋಷಿಯಲ್ ಮೀಡಿಯಾನ ಬಳಕೆ ಮಾಡ್ದೇ ಒಂದಷ್ಟು ಕಲಾವಿದರಿದ್ದಾರೆ, ಅವರಿಗೆ ವೇದಿಕೆ ಸಿಗ್ತಾ ಇಲ್ಲ ಅಂತ. ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ಇಲ್ಲ ಮೇಡಮ್, ಈಗ ಹೆಂಗೆ ಇದ್ರೂ ನೀವು ಏನಾಗಬೇಕು ಅದು ಹಾಗೆ ಐತೀರ ಮೇಡಮ್. ಈಗ ಕಲೆ ಅನ್ನೋದು ಹೆಂಗೆ ಅಂದರೆ ಬೂದಿ ಮುಚ್ಚೋದು ಕೆಂಡ ಥರ ಅಲ್ವ ಮೇಡಮ್. ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಅಂದರೆ ಅದಕ್ಕೆ ಅದು ಟೈಮ್ ಹಿಡಿತದೆ. ಎಲ್ಲದಕ್ಕೂ ಏನು ಸಮಸ್ಯೆ ಅಂದರೆ ಅದ್ರದ್ದೇ ಟೈಮ್ ಹಿಡಿತದೆ. ತಾಳ್ಮೆ, ಎಕ್ಸ್ಪೆಷಲಿ ಈ ಫೀಲ್ಡಲ್ಲಿ ತಾಳ್ಮೆನೂ ತುಂಬ ಇಂಪಾರ್ಟೆಂಟ್ ಆಯ್ತದೆ ಮೇಡಮ್. ಈಗ ನೀವು ಒಂದು ಯಾವುದೋ ಒಂದು ಗಿಡ ಬೆಳೆಸ್ತೀನಿ, ಅದು ಫಲ ಕೊಡಬೇಕು ಅಂದರೆ 3 ತಿಂಗಳು ಟೈಮ್ ಬೇಕು. ಒಂದು ಮಾವಿನ ಮರ ಒಂದು ವರ್ಷ 2 ವರ್ಷ ಬೇಕು. ಹಂಗೆ ಅದರದ್ದೇ ನೀವೇನು ಮಾಡ್ತೀರಾ ಅದರದ್ದೇ ಟೈಮ್ ಕೊಡಬೇಕು, ಅದರದ್ದೇ ಟೈಮ್ ಇರ್ತದೆ, ಹಿಡಿತದೆ, ಕಾಯಬೇಕು.
ಸೊ ನೋಡಿದ್ರಲ್ಲ, ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಸರ್ ನಿಮ್ಮ ಸಿನಿಮಾಗೆ. ನೋಡಿದ್ರಲ್ಲ, ಇದಿಷ್ಟು ಗಿಲ್ಲಿ ನಟ ಅವರ ಮಾತಾಗಿರುವಂಥದ್ದು.